ಈ ರುಚಿಯ ಸಾಂಬಾರು ತಿಂದರೆ ಜನ್ಮದಲ್ಲಿ ಇದರ ರುಚಿಯಂತೂ ಮರೆಯುವುದಿಲ್ಲ. ಬೊಂಬಾಟ್ ರುಚಿಯಾಗಿರುತ್ತೆ. ಹಾಗಿದ್ರೆ ಇದು ವಿಶೇಷವಾದ ತರಕಾರಿ ಬಿದಿರು ಕಳಿಲೆ. ಬಿದಿರು ಕಳಿಲೆಯನ್ನು ಈ ರೀತಿ ಬಿಡಿಸಿ ಕಟ್ ಮಾಡಿಕೊಳ್ಬೇಕು. ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ವರ್ಷಕ್ಕೆ 1 ಸಾರಿಯಾದರೂ ಇದನ್ನು ತಿನ್ನಬೇಕು. ಬನ್ನಿ ಇವತ್ತು ಬಿದಿರು ಕಳಿಲೆಯ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡಿ, ಈ ರೀತಿಯಾಗಿ ಬಿದಿರು ಕಳಿಲೆಯನ್ನು ನಾವು ಬಿಡಿಸ್ಕೊಳ್ಬೇಕಾಗತ್ತೆ. 3ರಿಂದ 4 ಸಲ ಇದನ್ನು ಕಟ್ ಮಾಡಿ ಚೆನ್ನಾಗಿ ಕುದಿಸಿ ರಸವನ್ನು ಚೆಲ್ಲಿ ನಂತರ 3ನೇ ಸಲದ ನೀರನ್ನು ನಾವು ಉಳಿಸ್ಕೋಬೇಕು. ಈ ರೀತಿ ಹಿಂಡಿ ನಾವು ಸಾಂಬಾರಿಗೆ ತಗೊಳ್ತೀನಿ. ಅದರ ರಸ ಸಮೇತವಾಗಿ ನಾನು ಈ ಒಂದು ಸಾಂಬಾರಿಗೆ ತಗೊಂಡಿದ್ದೀನಿ. ಯಾಕಂದರೆ ಇದು ಒಗರೆ ಆಗಿರುತ್ತೆ. 2 ಸಲ 3 ಸಲ ಚೆನ್ನಾಗಿ ಕುದಿಸಿ ನೀರನ್ನು ಚೆಲ್ಲಬೇಕು. ನಂತರ ಇರುವ ನೀರನ್ನು ನೀವು ಸಾಂಬಾರಿಗೆ ಯೂಸ್ ಮಾಡ್ಬೋದು. ರಸ ಸಮೇತವಾಗಿರುವ ಕಳಲಿ ತುರಿ ಹಾಗೆ ಕಡಲೆಕಾಳು ಮತ್ತು ಹೆಸರುಕಾಳು ಮೊಳಕೆ ಬಂದಿರೋದು ಹಾಕ್ತಾಯಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಕಡಲೆಕಾಳು ಹೆಸರುಕಾಳು ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಇದನ್ನು 2 ವಿಷಲ್ ತಗೊಳ್ಳೋಣ. ಕಳಲೆ 2 ಸಲ ಇವಾಗ ಚೆನ್ನಾಗಿ ಬೆಂದಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಬೆಂದರೆ ಸಾಕಾಗುತ್ತೆ. ಇದಕ್ಕೆ ಮಸಾಲ ಹುಳಿ ಟೊಮೊಟೊ ತಗೊಳ್ಬೇಕು, ಒಳ್ಳೆ ರುಚಿ ಕೊಡುತ್ತೆ. ನಾಟಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿಚೂರು, ಬೆಳ್ಳುಳ್ಳಿ ಎಸಳು, 1 ಈರುಳ್ಳಿಯನ್ನು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಪ್ರೇಟಾಗಿ ಆದರೂ ಧನಿಯಾ ಕಾಳನ್ನು ಹುರಿದಾಕ್ಬೋದು, ಇಲ್ಲಾಂದರೆ ಸಾಂಬಾರು ಪುಡಿ ಇದ್ದರೆ ಸಾಕಾಗುತ್ತೆ. 1.5 ಚಮಚದಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಧನಿಯಾ ಕಾಳನ್ನು ಹುರಿದು ಹಾಕೋಬೋದು. ಇದಕ್ಕೆ ಇನ್ನೊಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಇದನ್ನು ನೈಸ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಹುಳಿಗೆ ತಕ್ಕ ಹಾಗೆ ಹುಣಸೆ ಹುಳಿನ ನೆನೆಸ್ಕೊಂಡಿದ್ದೆ, 1 ಬಿಲ್ಲೆ ಗಾತ್ರದ್ದು. ಈಗ ಮಸಾಲ ಕೂಡ ರೆಡಿ ಇದೆ. ಈಗ ಇದು ಕುಕ್ಕರಲ್ಲಿ 2 ವಿಷಲ್ ಆಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಕಡಲೆಕಾಳೆಲ್ಲ ಬೆಂದಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿರುವ ಮಸಾಲೆಯನ್ನು ಹಾಕ್ಕೊಳ್ಳೋಣ. ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಂಬಿಟ್ರೆ ಆಯಿತು. ಜಾಸ್ತಿ ತೆಳುವಾದರೆ ಅಷ್ಟೊಂದು ರುಚಿ ಇರುವುದಿಲ್ಲ. ಸ್ವಲ್ಪ ಗಟ್ಟಿಯಾಗಿ ನಾವು ಚಿಕನ್ ಸಾಂಬಾರೆಲ್ಲ ಹೇಗೆ ಮಾಡ್ತೀವಿ ಆ ಹದದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ಏನು ಬೇಡ, ಬೇಕಂದರೆ ನೀವು ಬೆಳ್ಳುಳ್ಳಿ ಒಗ್ಗರಣೆಯನ್ನು ಹಾಕ್ಬೋದು. ಈಗ ನೋಡಿ, ಬೇರೆ ಪಾತ್ರೆಗೆ ಹಾಕಿ ಕುದಿಸೋಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಕುದಿಬೇಕಿದು. ಕಳಲೆ ಸಾಂಬಾರು ಕುದೀತಾ ಇದ್ರೇ ಅದರ ಒಂದು ಫ್ಲೇವರ್ ವಾಸನೆ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಗ್ಗರಣೆ ಹಾಕೋದಿಲ್ಲ. ಕರಿಬೇವು ಸೊಪ್ಪನ್ನು ಈ ರೀತಿ ಸಣ್ಣದಾಗಿ ಮುರಿದು ಕೈಯಲ್ಲಿ ಹಾಕಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದರೆ ಸಾಂಬಾರು ರೆಡಿ ಆಯಿತು. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಘಮ ಘಮಿಸುವ ಮಲೆನಾಡು ಸ್ಪೆಷಲ್ ಕಳಲೆ ಸಾಂಬಾರು ರೆಡಿ ಆಯಿತು. ಇದನ್ನು ಬಾಳೆ ಎಲೆಯಲ್ಲಿ ಊಟ ಮಾಡೋದಿದೆಯಲ್ಲ, ಸಖತ್ ರುಚಿ ಇರುತ್ತೆ. ಈಗ ಉಪ್ಪಿನಕಾಯನ್ನು ಹಾಕ್ಕೊಂಡಿದ್ದೀನಿ, ಅದರ ಜೊತೆಗೆ ಅನ್ನ ಹಾಕಿದ್ದೀನಿ. ಮತ್ತು ನಾನು ಕಳಲೆ ಹುಡಿ ಪಲ್ಯವನ್ನು ಕೂಡ ಮಾಡಿದ್ದೆ, ಅದರ ವಿಡಿಯೋ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕಳಲೆ ಸಾಂಬಾರು ಈಗ ಅನ್ನಕ್ಕೆ ಬಡಿಸ್ಕೊಂಡು ಊಟ ಮಾಡ್ತಾಯಿದ್ರೆ ಘಮ ಘಮಿಸ್ತಾ ಇರುತ್ತೆ. ರುಚಿಯಂತೂ ಬೊಂಬಾಟಾಗಿರುತ್ತೆ. ಇದು ವಿಶೇಷ ಸಾಂಬಾರು ಅಂತಲೇ ಹೇಳ್ಬೋದು. ಇದು ಯಾವಾಗೂ ಸಿಗೋದಿಲ್ಲ. ಸಿಕ್ಕಾಗ ತಂದು ಈ ವಿಧಾನದಲ್ಲಿ ಸಾಂಬಾರು ಮಾಡ್ಕೊಂಡು ನೋಡಿ, ಸಖತ್ ರುಚಿಯಾಗಿರುತ್ತೆ. ಉಪ್ಪಿನಕಾಯಿ ಜೊತೆಗಂತೂ ಮಸ್ತಾಗಿರುತ್ತೆ. ಇವತ್ತಿನ ಕಳಲೆ ಸಾಂಬಾರು ಮಾಡಿರುವ ವಿಧಾನ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದ.